ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಈ ಸಬ್ಜೆಕ್ಟಲ್ಲಿ ಸೆಕೆಂಡ್ ಚಾಪ್ಟರ್ ಏನಿದೆ ಅಂದರೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಇದೆ. ಸೊ ಈ ಚಾಪ್ಟರ್ನ ನೋಡೋಣ. ಸೊ ಫಸ್ಟು ವಾಟ್ ಈಸ್ ದ ಮೀನಿಂಗ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತಂದರೆ ಟೈಮ್ ವ್ಯಾಲ್ಯೂ ಆಫ್ ಮನಿ ರೆಫರ್ಸ್ ಟು ದ ಟೈಮ್ ಹ್ಯಾಸ್ ಗಾಟ್ ಎ ವ್ಯಾಲ್ಯೂ. ಅಂದರೆ ಇಲ್ಲಿ ಟೈಮ್ ಮೇಲೆ ಮನಿ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ. ಸೊ ದ ರುಪಿ ವ್ಯಾಲ್ಯೂ ಕೀಪ್ಸ್ ಆನ್ ಚೇಂಜಿಂಗ್ ಓವರ್ ಎ ಪೀರಿಯಡ್ ಆಫ್ ಟೈಮ್. The purchasing power of a rupee is there increase or decrease but ever remain constant. ಅಂದರೆ ಇಲ್ಲಿ ಪರ್ಚೇಸಿಂಗ್ ಪವರ್ ಆಫ್ ರುಪಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗುತ್ತೆ ಇನ್ ಅ ಪರ್ಟಿಕ್ಯುಲರ್ ಟೈಮಲ್ಲಿ, ಬಟ್ ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಅಥವಾ ಸೇಮ್ ಆಗಿ ಇರಲ್ಲ, ಇಟ್ಸ್ ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ದ ಕಾನ್ಸೆಪ್ಟ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ ರೆಫರ್ಸ್ ಟು ದ ಮನಿ ರಿಸೀವ್ಡ್ ಟುಡೇ ಈಸ್ ಡಿಫ್ರೆಂಟ್ ಇನ್ ದ ಇಟ್ಸ್ ವರ್ತ್ ಫ್ರಮ್ ದ ಮನಿ ರಿಸೀವೇಬಲ್ ಅಟ್ ಸಮ್ ಅದರ್ ಟೈಮ್ ಇನ್ ಫ್ಯೂಚರ್. ಸೊ ಪ್ರೆಸೆಂಟಲ್ಲಿರೋ ಮನಿನ ಫ್ಯೂಚರಲ್ಲಿ ಡಿಫ್ರೆಂಟ್ ವ್ಯಾಲ್ಯೂನಲ್ಲಿ ರಿಸೀವ್ ಮಾಡ್ತೀವಿ. ಐ ಮೀನ್ ಏನಾಗಿರುತ್ತೆ ಅಂದರೆ ಅದು ಐದರ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಈ ಟೈಮ್ ವ್ಯಾಲ್ಯೂ ಆಫ್ ಮನಿನಲ್ಲಿ ನಾವು ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವಾಟ್ ಈಸ್ ಫ್ಯೂಚರ್ ವ್ಯಾಲ್ಯೂ ಅಂತ ಅಂದರೆ ದ ಫ್ಯೂಚರ್ ವ್ಯಾಲ್ಯೂ ರೆಫರ್ಸ್ ಟು ದ ವ್ಯಾಲ್ಯೂ ಆಫ್ ಆನ್ ಅಸೆಟ್ ಆರ್ ಕ್ಯಾಶ್ ಅಟ್ ಎ ಪರ್ಟಿಕ್ಯುಲರ್ ಡೇಟ್ ಇನ್ ದ ಫ್ಯೂಚರ್ which is equivalent to the value of a specified sum at present. So ಇಲ್ಲಿ ಏನಂತ ಅಂದರೆ ಸೊ ಇಟ್ ರೆಪ್ರೆಸೆಂಟ್ ದ ವ್ಯಾಲ್ಯೂ ಆಫ್ ಆನ್ ಅಸೆಟ್ ಆರ್ ಕ್ಯಾಶಲ್ಲಿ. ಸೊ ಫ್ಯೂಚರಲ್ಲಿ ಏನಂತ ಅಂದರೆ ಚೇಂಜ್ ಆಗಿರೋದನ್ನ ನಾವು ಇಲ್ಲಿ ನೋಡ್ತೀವಿ. ಸೊ ಈಗ ಫ್ಯೂಚರ್ ವ್ಯಾಲ್ಯೂ ಪ್ರಾಬ್ಲಮ್ನ ನೋಡೋಣ ಯಾವ ರೀತಿ ಅಂತ. ಸೊ ಇಲ್ಲಿ ಫ್ಯೂಚರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ದೇರ್ ಆರ್ 3 ಟೈಪ್ಸ್ ಆರ್ ದೇರ್. ಒನ್ ಈಸ್ ಫ್ಯೂಚರ್ ವ್ಯಾಲ್ಯೂ ಆಫ್ ಎ ಸಿಂಗಲ್ ಫ್ಲೋ ಇದೆ, ಆ್ಯಂಡ್ ಅನ್ಯೂವನ್ ಕ್ಯಾಶ್ ಫ್ಲೋ ಇದೆ, ಆ್ಯಂಡ್ ಆನ್ಯುಟಿ ಸೀರೀಸ್ ಇದೆ. ಸೊ ಇದರಲ್ಲಿ ಫಸ್ಟ್ ಮೆಥಡ್ ಯಾವುದು ಅಂತಂದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಎ ಸಿಂಗಲ್ ಫ್ಲೋ. ಅದರಲ್ಲಿ ಫಸ್ಟ್ ಯಾವ ರೀತಿ ಅಂತಂದರೆ ಇನ್ ಕೇಸ್ ಆಫ್ ಆ್ಯನ್ಯುಯಲ್ ಕಾಂಪೌಂಡಿಂಗ್. ಸೊ ಅದಕ್ಕೆ ಫಾರ್ಮುಲಾ ಏನು ಬರುತ್ತೆ ಅಂದರೆ FE ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 + R ಪವರ್ ಆಫ್ n or to the power of n. ಸೊ ಇಲ್ಲಿ PV ಏನಂತ ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ, FE ಬಂದು ಫ್ಯೂಚರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು, ಆ್ಯಂಡ್ R ಬಂದು ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತಲೂ ಹೇಳ್ತೀವಿ, ಆ್ಯಂಡ್ N ಬಂದು ನಂಬರ್ ಆಫ್ ಇಯರ್ಸ್. ಸೊ ಇದು ಬಂದು ಏನಂತಂದರೆ ಇನ್ ಕೇಸ್ ಆಫ್ ಆ್ಯನ್ಯುಯಲ್ ಕಾಂಪೌಂಡಿಂಗಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ನ ನೋಡೋಣ ಯಾವ ರೀತಿ ಅಂತ. X invest ₹1000 for 3 years in a saving account that pays 10% interest per annum. ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ. ಏನಂತಂದರೆ ಇಲ್ಲಿ ಎಕ್ಸ್ ಅನ್ನೋನು ₹1000 ಸೇವಿಂಗ್ ಅಕೌಂಟಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. ಅವನಿಗೆ ಒಂದು ವರ್ಷಕ್ಕೆ 10% ಇಂಟ್ರೆಸ್ಟ್ ರೇಟ್ನ ಕೊಡ್ತಾರೆ. ಹಾಗಿದ್ರೆ 3 ಇಯರ್ಸ್ ಆದಮೇಲೆ ಆ ವ್ಯಾಲ್ಯೂ ಎಷ್ಟಾಗಿರುತ್ತೆ ಫ್ಯೂಚರಲ್ಲಿ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ಸೇಮ್ ಫಾರ್ಮುಲಾನ ಅಪ್ಲೈ ಮಾಡಿ ಏನಂತಂದರೆ FE ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು PV ಇಂಟು 1 + R ಟು ದ ಪವರ್ ಆಫ್ n. ಸೊ ಇದಾದಮೇಲೆ ನೆಕ್ಸ್ಟ್ PV ಕೊಟ್ಟಿದ್ದಾರೆ ₹1000 ಆ್ಯಂಡ್ R 10% ಆರ್ ಇಲ್ಲಿ ನ್ಯೂಮರಿಕಲ್ ಟರ್ಮ್ಸಲ್ಲಿ 0.110 ಅಂದರೆ 10/100 ಮಾಡಿದ್ರೆ 0.10 ಬರುತ್ತೆ. ಸೊ ನಂಬರ್ ಆಫ್ ಇಯರ್ಸ್ ಎಷ್ಟು ಬರುತ್ತೆ ಅಂದರೆ 3 ಇಯರ್ಸ್ ಬರುತ್ತೆ. ಸೊ ಇದನ್ನು ಯಾವ ರೀತಿ ಅಂತ ಅಂದರೆ FE ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ₹1000 ಇಂಟು 1. ಸೊ 1 ಅನ್ನೋದು ಫಾರ್ಮುಲಾದಲ್ಲಿ ಇದು ಹ್ಯಾಸ್ ಇಟ್ ಈಸ್ ಫಾರ್ಮುಲಾದಲ್ಲಿರುತ್ತೆ, ಪ್ಲಸ್ ಸೊ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂತ ಅಂದರೆ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂತಂದರೆ 0.10 ಪವರ್ ಆಫ್ 3. ಆ್ಯಂಡ್ ನೆಕ್ಸ್ಟು ಇದನ್ನು ಏನಂತಂದರೆ ₹1000 ಹ್ಯಾಸ್ ಇಟ್ ಈಸ್. ಇಲ್ಲಿ 1 + 0.10ನ ಆ್ಯಡ್ ಮಾಡಿದ್ರೆ 1.03 ಆ್ಯಂಡ್ ಟು ದ ಪವರ್ ಆಫ್ 3. ಸೊ ನೆಕ್ಸ್ಟ್ ಇಲ್ಲಿ ಏನಂತಂದರೆ 1000 ಇಂಟು ಸೊ ಇದನ್ನು 3 ಮಾಡಿದ್ರೆ ಅಂದರೆ 3 ಟೈಮ್ಸ್ ಮಲ್ಟಿಪಲ್ ಮಾಡಬೇಕು, ಕ್ಯೂಬ್ ಲೈಕ್ 0.10 ಇಂಟು 0.10. ಸೊ ಇಲ್ಲಿ ಕ್ಯೂಬ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 1.331 ಆಗುತ್ತೆ. 1000 ಇಂಟು 1.331ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಫ್ಯೂಚರ್ ವ್ಯಾಲ್ಯೂ ಆಫ್ಟರ್ 3 ಇಯರ್ಸ್ ಎಷ್ಟಿರುತ್ತೆ ಅಂದರೆ 1331. ಸೊ ಈ ರೀತಿಯಾಗಿ ಏನಂತಂದರೆ ಆ್ಯನ್ಯುಯಲ್ ಕಾಂಪೌಂಡಿಂಗಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಈ ಥರ ಇದಾದ್ಮೇಲೆ ನೆಕ್ಸ್ಟು ಫ್ಯೂಚರ್ ವ್ಯಾಲ್ಯೂ ಆಫ್ ಎ ಸಿಂಗಲ್ ಫ್ಲೋನಲ್ಲೇ ಇನ್ನೊಂದು ಮೆಥಡ್ ಇದೆ. ಯಾವುದಂತ ಅಂದರೆ ಇನ್ ಕೇಸ್ ಆಫ್ ಮಲ್ಟಿಪಲ್ ಕಾಂಪೌಂಡಿಂಗ್ ಪೀರಿಯಡ್. ಅಂದರೆ ಇಲ್ಲಿ ಮಲ್ಟಿಪಲ್ ಪೀರಿಯಡ್ನ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಆಗ ಫಾರ್ಮುಲಾ ಏನು ಬರುತ್ತೆ ಅಂದರೆ ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 + R ಡಿವೈಡೆಡ್ ಬೈ M ಓಲ್ ಟು ದ ಪವರ್ NM ಆಗುತ್ತೆ. ಸೊ ಇಲ್ಲಿ ಏನಂತಂದರೆ ಇದು ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು PV ಪ್ರೆಸೆಂಟ್ ವ್ಯಾಲ್ಯೂ. ಸೊ ಆ್ಯಸ್ ಇಟ್ ಈಸ್ ಫಾರ್ಮುಲಾ 1 + R ಡಿವೈಡೆಡ್ ಬೈ M
ಹೋಲ್ ಟು ದ ಪವರ್ ಆಫ್ ಎನ್ ಎಮ್. ಸೊ ಇಲ್ಲಿ ಏನಂತಂದರೆ ಪಿ ವಿ ಮೀನ್ಸ್ ಪ್ರೆಸೆಂಟ್ ವ್ಯಾಲ್ಯೂ, ಆರ್ ಮೀನ್ಸ್ ರೇಟ್ ಆರ್ ಡಿಸ್ಕೌಂಟ್ ರೇಟ್, ಆ್ಯಂಡ್ ಎಮ್ ಮೀನ್ಸ್ ಅಂದರೆ ಹಾಫ್ ಇಯರ್ಲಿನ ಅಥವಾ ಕ್ವಾರ್ಟರ್ಲಿ, ಮಂತ್ಲಿ ಆರ್ ಡೈಲಿ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಎನ್ ಮೀನ್ಸ್ ನಂಬರ್ ಆಫ್ ಇಯರ್ಸ್. ಸೊ ಫಸ್ಟ್ ಏನಂತ ಅಂದರೆ ವೆನ್ ಇಂಟ್ರೆಸ್ಟ್ ಈಸ್ ಪೇಯಬಲ್ ಹಾಫ್ ಇಯರ್ಲಿ ಅಂತ ಅಂದರೆ 6 months ಒನ್ಸ್ ಪೇ ಮಾಡಿದಾಗ ಫಾರ್ಮುಲಾ ಏನಾಗುತ್ತೆ ಅಂದರೆ ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪಿ ವಿ ಆರ್ ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 + r ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ 2n. ಸೊ ಇದು ಯಾವಾಗ ಅಂತಂದರೆ ಹಾಫ್ ಇಯರ್ಲಿ ಇದ್ದಾಗ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅದೇ ಕ್ವಾರ್ಟರ್ಲಿ ಇದ್ದಾಗ ವೆನ್ ದ ಇಂಟ್ರೆಸ್ಟ್ ಈಸ್ ಪೇಯಬಲ್ ಕ್ವಾರ್ಟರ್ಲಿ ಇದ್ದಾಗ ಸೇಮ್ ಯಾವ ರೀತಿ ಬರುತ್ತೆ ಅಂದರೆ ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪಿ ವಿ ಇಂಟು 1 + r ಡಿವೈಡೆಡ್ ಬೈ 4 ಟು ದ ಪವರ್ ಆಫ್ 4n ಬರುತ್ತೆ. ಸೊ ಇಲ್ಲಿ 4n ಬರುತ್ತೆ ಯಾಕಂದರೆ ಕ್ವಾರ್ಟರ್ಲಿಗೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವೆನ್ ಇಂಟ್ರೆಸ್ಟ್ ಈಸ್ ಪೇಯಬಲ್ ಮಂತ್ಲಿ ಅಂತ ಅಂದಾಗ ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪಿ ವಿ ಇಂಟು 1 + r ಡಿವೈಡೆಡ್ ಬೈ 12 ಟು ದ ಪವರ್ ಆಫ್ 12n ಬರುತ್ತೆ. ದೆನ್ when interest is payable daily, future value is equal to PV into 1 + r divided by 365 to the whole power of 365 n ಬರುತ್ತೆ. ಸೊ ಇದರಲ್ಲಿ ನಮಗೆ ಡೈಲಿ ಏನು ಕೇಳಲ್ಲ, ಪ್ರಾಬ್ಲಮ್ಮು ಕೇಳಿದ್ರೆ ನಿಮಗೆ ಎಕ್ಸಾಮಲ್ಲಿ ಹಾಫ್ ಇಯರ್ಲಿ ಅಥವಾ ಕ್ವಾರ್ಟರ್ಲಿ ಆರ್ ಮಂತ್ಲಿ ಬೇಸ್ ಮೇಲೆ ಕೇಳ್ತಾರೆ. ಸೊ ಇದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ನ ನೋಡೋಣ ಪ್ರಾಬ್ಲಮ್ ಯಾವ ರೀತಿ ಅಂತ. Calculate the future value of rupees 9,000 is invested for a period of 5 years at 12% per annum. Interest compound ಕ್ವಾರ್ಟರ್ಲಿ. ಸೊ ಇಲ್ಲಿ ಏನಂತ ಅಂದರೆ ಇಂಟ್ರೆಸ್ಟ್ನ ಕ್ವಾರ್ಟರ್ಲಿ ಪೇಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಕ್ವಾರ್ಟರ್ಲಿ ಅಂತ ಅಂದಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದರೆ ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಂತಂದರೆ ಫ್ಯೂಚರ್ ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟೆಡ್ ದ ಫ್ಯೂಚರ್ ವ್ಯಾಲ್ಯೂ ಪ್ರೆಸೆಂಟ್ ಎಷ್ಟಿದೆ ಅಂದರೆ 9,000 ಇದೆ. ಅದನ್ನು 5 years ಪೀರಿಯಡ್ಗೆ 12% ಇಂಟ್ರೆಸ್ಟ್ ಆಗಿ ಪೇ ಮಾಡಿದ್ದಾರೆ. ಆ ಇಂಟ್ರೆಸ್ಟನ್ನು ಕ್ವಾರ್ಟರ್ಲಿ ಪೇ ಮಾಡ್ತಾರೆ. ಸೊ ಆಗಿದ್ದಾಗ ಫಾರ್ಮುಲಾ ಏನು ಬರುತ್ತೆ ಅಂದರೆ ಫ್ಯೂಚರ್ ವ್ಯಾಲ್ಯೂ ಆರ್ ಎಫ್ ಇ ಇಸ್ ಈಕ್ವಲ್ ಟು ಪಿ ವಿ ಇಂಟು 1 + r ಡಿವೈಡೆಡ್ ಬೈ 4 ಹೋಲ್ ಟು ದ ಪವರ್ ಆಫ್ 4n ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸೊ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂದರೆ 9,000 ಕೊಟ್ಟಿದ್ದಾರೆ. ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 12%, ದಟ್ ಮೀನ್ಸ್ 0.12 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಏನಂತಂದರೆ ಎನ್ ಬಂದು 5 years ಕೊಟ್ಟಿದ್ದಾರೆ, 5 years. ಸೊ ಇಲ್ಲಿ ನೋಡೋಣ ಪಿ ವಿ 9,000 1 is common in the formula plus r ಬಂದು 0.12 divided by 4 to the power of 4 into 5. ಸೊ ಇಲ್ಲಿ 4 is the common ಅಂದರೆ ಕ್ವಾರ್ಟರ್ಲಿಗೆ ಬರೋದು. ಎಷ್ಟು ವರ್ಷ ಅಂತ ಅಂದರೆ 5 years. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಫಾರ್ಮುಲಾನ. 9,000 ಇಂಟು 1 + ಇಲ್ಲಿ 0.12 ಡಿವೈಡೆಡ್ ಬೈ 4 ಮಾಡಬೇಕು. ಸೊ ಈ ಪಾರ್ಟನ್ನು ಫಸ್ಟು ಮಾಡಬೇಕು. ಎಷ್ಟು ಬರುತ್ತೆ ಅಂದರೆ 0.12 ಡಿವೈಡೆಡ್ ಬೈ 4 ಮಾಡಿದ್ರೆ ವಿ ವಿಲ್ ಗೆಟ್ 0.03 ಆ್ಯಂಡ್ 4 into 5 ಬಂದು 4 5s are 20 ಬರುತ್ತೆ ಇಲ್ಲಿ. ಸೊ ಏನಂತ ಅಂದರೆ 9,000 ಇಂಟು 1 + 0.03 ಹೋಲ್ ಟು ದ ಪವರ್ ಆಫ್ 20. ಸೊ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ 9,000 1 + 0.03ನ ಆ್ಯಡ್ ಮಾಡಿದ್ರೆ 1.03 ಟು ದ ಪವರ್ ಆಫ್ 20. ಸೊ ಇಲ್ಲಿ ಏನಂತ ಅಂದರೆ 20 ಟೈಮ್ಸ್ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದರೆ 0.03 ಇಂಟು 1.03 ಇಂಟು 1.03 ಅಂತ. ಸೊ ಇಲ್ಲಿ 20 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 1.806 ಬರುತ್ತೆ. ಸೊ 20 ಟೈಮ್ಸ್ ಮಾಡಿದಾಗ ಸೊ ಅದನ್ನು ಪ್ರೆಸೆಂಟ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿದಾಗ 9,000 ಇಂಟು 1.806 ಮಾಡಿದ್ರೆ ನಮಗೆ ಟೋಟಲ್ ಫ್ಯೂಚರ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 16,254 ಇಸ್ ದ ಆನ್ಸರ್. ಈ ರೀತಿಯಾಗಿ ನಾವು ಮಲ್ಟಿಪಲ್ ಕಾಂಪೌಂಡಿಂಗ್ ಪೀರಿಯಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ಹಾಫ್ ಇಯರ್ಲಿಗೆ ಕೊಟ್ಟಾಗ 2 ಆ್ಯಂಡ್ ಕ್ವಾರ್ಟರ್ಲಿ ಕೊಟ್ಟಾಗ 4 ಆ್ಯಂಡ್ ಮಂತ್ಲಿ ಕೊಟ್ಟಾಗ 12. ಸೊ ಇದನ್ನು ಈ ನಂಬರ್ಸ್ನ ನೆನ್ಪಿಟ್ಕೋಬೇಕು. ಸೊ ಇದು ಫಾರ್ಮುಲಾ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.